ಈ ರೈಲ್ವೆ ಸ್ಟೇಷನ್ ಈಸಿಯಾಗಿ ಸಿಕ್ಬಿಡ್ತದಕ್ಕಲ್ಲ, ರೇಡಿಯೋ ಸ್ಟೇಷನ್ ಸಿಗಕ್ಕಿಲ್ಲ. ಅಣ್ಣೋ ಹೆಂಗೈತೆ ವ್ಯಾಪಾರ? ಏನಾದ್ರು ಹೊಸ ಡೀಲ್ ಬೇಕಂತ ಹೇಳೋಣ, ಮಾತಾಡ್ಕೊಂಡ್ ಬರ್ತೀನಿ. ಅಮೆರಿಕ ಪ್ರೆಸಿಡೆಂಟ್ಗೆ ರಾಗಿ ಹಸಿಡ್ ಬೇಕಂತೆ, ಕೊಟ್ಟು ಬತ್ತೀಯಾ? ಏನೋ ಮಾತಿಂಗ್ ಹಂಗಂತ ಬಿಡೋಣ. ಶಿವು ಮಾದಪ್ಪಣ, ಶಿವು ಬಾರಣ, ಬಾ ಕೂತ್ಕೋ ಬಾ. ಬೇಡ ಬಾರಪ್ಪ. ಮಾದಪ್ಪಣ, ಏನ್ ಸಮಾಚಾರ? ಇಲ್ಲಿ ಗಂಟೆ ಬಂದ್ಬಿಟ್ಟಿದ್ಯಾ? ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಏನಪ್ಪಾ ರತ್ನಂಗೆ ಹುಡುಗ ಇಷ್ಟ ಆದ್ನಾ? ಇಷ್ಟ ಆದ್ನ ಅಂತ ಕೇಳ್ತೀವಣ್ಣ. ನಮ್ ರತ್ನ ಅವನ್ನ ಮನ್ಸಾರ ಇಷ್ಟಪಟ್ಬಿಟ್ಟವಳೆ. ಅದೇ ತಾನೇ ಆಗ್ಬೇಕಾಗಿರೋದು. ಹೌದಣ್ಣ. ಆದ್ರೆ ಒಂದ್ ವಿಷಯ, ಹಿಂಗಂತೀನಿ ಅಂತ ಬೇಜಾರಾಗ್ಬೇಡ. ಏನ್ ಹೇಳೋಣ? ನಿನ್ನೆ ನಿಮ್ಮ ಮಾವ ಹಂಗೆಲ್ಲ ಮಾತಾಡ್ಬಾರ್ದಾಗಿತ್ತಪ್ಪ. ಏನೋ ಕೇಳ್ದೆ ಇದ್ದವ್ರಿಗೆ ಹಂಗೆಲ್ಲ ಮಾತಾಡ್ಬಿಟ್ರೆ ಅವ್ರ ಮನಸ್ಸಲ್ಲಿ ಆಸೆ ಹುಟ್ಟಕ್ಕಿಲ್ವಾ? ಅಕಸ್ಮಾತ್ ಅವ್ರೇನಾದ್ರು ಆತರ ಬಿದ್ದು ಬಾಯಿ ಬಂದಾಗ ವರದಕ್ಷಿಣೆ ಕೇಳ್ಬಿಟ್ರೆ ಎಲ್ಲಿಂದ ತತ್ತಿಯಪ್ಪ ನೀನು? ಹಂಗೆಲ್ಲ ಕೇಳಲ್ಲ ಬಿಡೋಣ. ಇಲ್ಲಪ್ಪ ಹಾಗಲ್ಲ, ಅಕಸ್ಮಾತ್ ಕೇಳ್ಬಿಟ್ರೆ ಏನ್ ಮಾಡ್ತೀಯ? ರತ್ನನ ಹಿಂದೆ ಇನ್ನೂ 3 ಜನ ಹೆಣ್ಮಕ್ಳವ್ರೆ, ಹಂಗ್ಯಾಕೋ ಅವರು ಸುಮ್ಮನೆ ಇರ್ತಾರೆ ಅಂತ ಅನ್ಸಕ್ಕಿಲ್ಲಪ್ಪ. ಅವ್ರೇನಾದ್ರೂ ನಿನ್ ಕಷ್ಟನ ಅರ್ಥ ಮಾಡ್ಕೊಂಡು ಏನು ಕೇಳದೆ ಇದ್ರೆ ನನಗೆ ಅಷ್ಟೇ ಸಾಕಣಪ್ಪ. ದೇವ್ರವನೇ ಬಿಡೋಣ. ಏನು ಇಲ್ದಿರೋ ನನ್ಗೆ ಒಂದ್ ನೆಲೆ ಅಂತ ಮಾಡ್ಕೊಟ್ಟವನೆ. ಈಗ ನನ್ ತಂಗಿಗೂ ಗಂಡ ಇಷ್ಟ ಆಗವನೆ. ಕಷ್ಟ ಬರ್ತದೆ, ಬರ್ಲಿ ಬಿಡೋಣ. ರಕ್ತ ಹಂಚ್ಕೊಂಡು ಹುಡ್ದವ್ರಿಗೋಸ್ಕರ ರಕ್ತ ಬಸ್ತು ಕೆಲಸ ಮಾಡಕ್ಕಿಲ್ವ ನಾನು? ಹೆಂಗನ ಆಗ್ಲಿ ಅವ್ರ ಮದ್ವೆನ ಮಾಡೇ ಮಾಡಿಸ್ತೀನಿ. ಒಟ್ನಲ್ಲಿ ನಾನು ಅನ್ಕೊಂಡಂಗೆ ಅವ್ರ ಮದ್ವೆ ಆದ್ರೆ ಅಷ್ಟೇ ಸಾಕು. ಆಗ್ಲಪ್ಪ, ಒಳ್ಳೇದಾಗ್ಲಿ. ಅಣ್ಣ, ಜ್ಯೂಸ್ ಗೀಸ್ ಕುಡ್ಕೊಂಡು ಹೋಗೋಣ. ಅವೆಲ್ಲ ಏನು ಬೇಡಪ್ಪ, ನೀನ್ ಮದುವೆ ಮಾಡ್ತೀಯಲ್ಲ ಆಗ್ಲೇ ಗದ್ದಾಗ ಊಟ ಮಾಡ್ತೀನಿ ಬಿಡು. ಸರಿ ಕಣ. ಬರ್ತೀನಿ ಸರಿ ಕಣ. ಬರ್ತೀನಿ. ಅಪ್ಪಯ್ಯ, ಊರಲ್ಲಿರೋ ಬೀದಿ ನಾಯಿಗಳೆಲ್ಲ ನಮ್ಮನೆ ವಿಷಯ ಮಾತಾಡುವಂಗಾಗೈತೆ. ನಿನ್ ಮಗಳು ದೇವಸ್ಥಾನದಲ್ಲಿ ಮಾಡಿದ ಕೆಲಸ ಬೀದಿಲಿ ಗಬ್ ನಾರ್ತೈತೆ. ಅದನ್ನೆಲ್ಲ ಕೇಳಿಸ್ಕೊತಾ ಇದ್ರೆ ಪರಶು, ನನ್ನ ಕಣ್ಣು ಮನೆಯಲ್ಲಿದ್ರು ಕಿವಿ ಬೀದಿನಲ್ಲಿರುತ್ತೆ. ಅಂಥದ್ರಲ್ಲಿ ಈ ವಿಷಯ ನನಗೆ ಕಿವಿಗೆ ಬೀಳದೆ ಇರುತ್ತಾ? ಇಷ್ಟೆಲ್ಲ ಗೊತ್ತಿದ್ರು ಸುಮ್ಮನೆ ಇದಿರಲ್ಲ ಅಪ್ಪಯ್ಯ. ನಮ್ಮ ಮನೆ ಬಗ್ಗೆ ಮಾತಾಡೋ ಒಬ್ಬೊಬ್ರು ಸಿಗ್ದಾಕ್ಬಿಡ್ಬೇಕು ಅನ್ಸುತ್ತೆ. ಪರಶು, ಬುದ್ಧಿನ ಪಾಪದ ಕೈನಲ್ಲಿ ಕೊಟ್ಟರು ಕೋಪದ ಕೈ ಕೊಡಬಾರ್ದು. 3 ಜನರು ವೀರಭದ್ರನ ಮಗಳು ಒಂದು ಜೀವ ಉಳಿಸಿದ್ಲು ಅನ್ನೋದಕ್ಕಿಂತಲೂ ಬೇರೆ ಥರನೇ ಮಾತಾಡ್ತಿದ್ದಾರೆ ಅಂತ ನನಗೂ ಗೊತ್ತು. ಅದಕ್ಕೆ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನಪ್ಪಯ್ಯ ಅದು? ಏನಮ್ಮೇ ಒಳಗಿದ್ದೀರಾ? ಬಂದ್ವಿ ರೀ. ಇವತ್ತೇ ನಿನ್ನ ಮಗಳು ಪಾರ್ವತಿ ನಿಶ್ಚಿತಾರ್ಥ. ನಮ್ಮ ಬಂಧು ಬಳಗ ಸಂಬಂಧಿಗಳಿಗೆಲ್ಲ ಹೇಳ್ಬಿಡಿ. ಛತ್ರಿ, ದಣಿ ಶಿವನ್ನ ಬರೋದಕ್ಕೆ ಹೇಳು. ನಿಶ್ಚಿತಾರ್ಥ ಇವತ್ತು ಮಾಡೇ ಬಿಡೋಣ. ಎಲ್ಲರನ್ನು ಸಿದ್ಧರಾಗಿ ಬೇಗ ಬರೋದಕ್ಕೆ ಹೇಳು. ಆಯ್ತು ದಣಿ. ಇದೇನ್ರಿ ಇದು? ಇದ್ದಕ್ಕಿದ್ದಾಗ ನಿಶ್ಚಿತಾರ್ಥ ಅಂತಿದ್ದೀರಲ್ಲ. ನಿನ್ನ ಮಗಳು ಆ ಶಿವನ್ ಜೊತೆ ಮಾಡಿರೋ ಹಲ್ಕ ಕೆಲಸಕ್ಕೆ ಇನ್ನೇನು ಮಾಡೋಕ್ಕಾಗತ್ತೆ? 3 ಜನರ ಬಾಯಿ ಬಚ್ಚಲಾಗೋದಕ್ಕೆ ಮುಂಚೆ ಈ ಕೆಲಸ ಮಾಡಬೇಕು. ಜನರ ಬಾಯಿ ಮುಚ್ಚಿಸ್ಬೇಕು ಅಂದರೆ ಇವತ್ತೇ ನಿಶ್ಚಿತಾರ್ಥ ಆಗಲೇಬೇಕು. ಛತ್ರಿ, ಇನ್ನೂ ಇಲ್ಲೇ ನಿಂತಿದೀಯಾ? ಆಯ್ತು ದಣಿ. ಈಗೇನೂ ಮಾಡಲಿಲ್ಲ ಅಂದರೆ ಅರಸನ ಕುದುರೆ ಲಾಯದಲ್ಲೇ ಮುಪ್ಪಾಯಿತು ಅಂದಂಗಾಗುತ್ತೆ ಅಲ್ವಾ? ನೋಡಪ್ಪ, ಯೋಚನೆ ಮಾಡೋದು ಬಿಟ್ಟು ಮೊದಲು ತಯಾರಾಗ್ಬಿಟ್ಟು ಬನ್ನಿ. ಇವತ್ತಣ್ಣ ನಿಶ್ಚಿತಾರ್ಥ.
ಹಂಗಾರೆ ಪಾರ್ವತಿ ನಮ್ಮ ಅತ್ಗೆನೆಯ ಅಂಗಳದಲ್ಲಿ ಅಳಿಯನ್ ಇಟ್ಕೊಂಡು ನಮ್ಮ ಅತ್ತಿಗೆಗೆ ಬೇರೆ ಹುಡುಗನ ಹುಡುಕ್ತಾರ ನಮ್ಮ ಮಾವ. ನಮ್ಮ ಅಣ್ಣನೇ ಸರಿಯಾದ ಜೋಡಿ ಅಂತ ಬಿಳೆ ಶಾಸ್ತ್ರ ಇಟ್ಕೊಂಡವ್ರೆ. ಅಕ್ಕ ಹಂಗಾರ್ ಗುರುಗಳು ಅವತ್ ಹೇಳಿ ನಿಜ ಆಯ್ತು. ನಾನು ಹೋಗಿ ಅಪ್ಪನ್ ಕರ್ಕೊಂಡ್ ಬರ್ತೀನಿ. ಇವತ್ ಅಪ್ಪನ್ ಮೌನ ರಥ ಅಲ್ವೇನೆ? ಅಯ್ಯೋ ನನ್ ಹೆಡ್ಗಿಷ್ಟು. ಅಲ್ಲಣ್ಣ ಪಾರ್ವತಿಗೆ ಒಪ್ಕೊಂಡ್ಲ? ನೋಡು ಶಿವು, ಭಾರತ ಓರು ದೋಣಿಯವ್ರ ಮಾತು ಯಾವ ಥರ ಮೀರಾರ. ಸಂಜೆಗೆ ಎಲ್ಲರೂ ತಯಾರಿ ಮಾಡಿಕೊಂಡು ಜಲ್ದಿ ಬಂದ್ಬಿಡಿ. ಬರ್ಲಾ? ಅಣ್ಣಯ್ಯ ಅಣ್ಣಯ್ಯ ಬಾರೋ ಅದ್ಕೆ ಮುಖವ ತೋರೋ ನಮ್ಮ ಮನೆಗೆ ಬರ್ತಾಳತ್ತಿಗೆ ನಮ್ಮ